ಇಲ್ಲಿಗೆ ಸೇರಿರ್ತಕ್ಕಂಥ ಅಪಾರ ಸಂಖ್ಯೆಯ ನಮ್ಮ ನಿವೃತ್ತ ಸ್ನೇಹಿತರೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಕಾನೂನಾತ್ಮಕ ವಿಷಯಗಳು ನಮ್ಮ ಕಾನೂನು ತಜ್ಞರಾದಂಥ ನಂಜುಂಡೇಗೌಡರು ಹೇಳಿದ್ದಾರೆ, ಮುಂದೆ ಕೂಡ ಹೇಳ್ತಾರೆ. ಅದರ ಬಗ್ಗೆ ನಮ್ಗೇನಷ್ಟೊಂದು ಅರಿವು ಇರಲ್ಲ, ನಾವು ಮಾತಾಡಕ್ಕೆ ಹೋಗಲ್ಲ. ಮುಖ್ಯವಾಗಿ ಹೋರಾಟದ ಬಗ್ಗೆ ಏನಿದೆ, ಈಗ ಪ್ರತಿಯೊಬ್ಬರು ಏನೋ ಒಂದು ಆಸೆ ಇಟ್ಕೊಂಡು ಬೆಳಗ್ಗೆನೆ ಎಲ್ಲಿಂದನೋ ಬಂದಿದ್ದೀರಾ. ಯಾಕೆ? ಏನೋ ಒಂದು ಈ ಹೋರಾಟದ ಮುಖಾಂತರ ಏನೋ ಪೆನ್ಷನ್ನು ಜಾಸ್ತಿ ಆಗತ್ತೆ, ಏನೋ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದನ್ನ ನಮ್ಮ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅವರಾಗಲಿ ಅಥವಾ ರಮಾಕಾಂತ್ ನರಗುಂದ್ ಸಾಹೇಬರಾಗಲಿ, ನಮ್ಮ ಈ ಕರ್ನಾಟಕದಲ್ಲಿ KSRTC BMTC ನೌಕರ ಸಂಘದ ಅಧ್ಯಕ್ಷರಾದಂತಹ EPS 95 ಪೆನ್ಷನ್ನು ಒಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ EPS 95 ಪೆನ್ಷನ್ನು ನಮ್ಮ ನಂಜುಂಡೇಗೌಡರಿಗೆ ಪಿತಾಮಹ ಅಂತಲೂ ಕೂಡ ಹೇಳ್ಬೋದು, ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಈ ವಿಷಯದಲ್ಲಿ ನಮ್ಗೊಂದು 4-5 ವರ್ಷದಿಂದ ಈ EPS 95 ಏನು ಅನ್ನೋದು ನನಗೆ ಗೊತ್ತಾಗಿದ್ದು ಕೂಡ ನಮ್ಮ ವಿಭಾಗದಲ್ಲಿ ಯಾರಿಗೇ ಆಗ್ಲಿ ಗೊತ್ತಿಲ್ಲ. EPS 95 ಪೆನ್ಷನ್ನು ಒಂದು ಕಾನೂನಾತ್ಮಕ ಒಂದು ಸಂಸ್ಥೆ ಇದೆ. ಇದರಿಂದ ನಮ್ಮ ಪೆನ್ಷನರ್ ನಿವೃತ್ತರಾದವರಿಗೆ ಹೆಚ್ಚಿನ ಪೆನ್ಷನ್ ಮುಖಾಂತರ ಕಾನೂನಲ್ಲಿ ಅವಕಾಶ ಇದೆ, ಹೋರಾಟದ ಮುಖಾಂತರ ಕಾನೂನಾತ್ಮಕವಾಗಿ ಅದನ್ನು ಪಡೆದುಕೊಳ್ಳಬಹುದು ಅಂತ ತಿಳಿಸಿಕೊಟ್ಟವರೇ ನಮ್ಮ ನಂಜುಂಡೇಗೌಡರು. ಇಂಥ ಮಹಾನುಭಾವರಿಗೆ ನಾವು EPS 95 ಪಿತಾಮಹ ಅನ್ನುವ ಬಿರುದು ಕೊಡುವುದೇನು ದೊಡ್ಡದೇನು ತಪ್ಪಲ್ಲ ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯ. ಈಗ ಅದೇ ಒಂದು ಹೋರಾಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅನ್ನೋರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಏನೋ ಬಜೆಟ್ ಅಲ್ಲಿ ನೋಡ್ತಾ ಬಂದ್ವಿ, ಡಿಸೆಂಬರ್ 10-11 ಮೇನ್ ಅಂತ ಹೇಳಿದ್ವಿ. ಡಿಸೆಂಬರ್ 10-11 ಡೆಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ತೀವ್ರವಾದ ಹೋರಾಟ ಹಮ್ಮಿಕೊಂಡಿದ್ರು. ಆದ್ರೆ ಅವರೇನೋ ರೆಡಿಯಾಗಿದ್ರು. ಈಗ PF ಕಮಿಷನರ್ಸು, ಹಿರಿಯ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದು ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಬೇಡ, ನೀವು ಹಿರಿಯರು, ಆರೋಗ್ಯದ ಸರಿ ಇರಲ್ಲ, ಪ್ರತಿಯೊಂದು ಇದರಲ್ಲೂ ಕೂಡ ನೀವು ಉಪವಾಸ ಸತ್ಯಾಗ್ರಹ ಇಂಥ ಸ್ಟ್ರೈಕ್ಗಳನ್ನು ಹಮ್ಮಿಕೊಳ್ಬೇಡಿ. ನಿಮ್ಮ ಬೇಡಿಕೆಗಳೇನಿದ್ದೇವೆ ನಾವೆಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಾವು 100ಕ್ಕೆ 100 ಪಾಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವಿದ್ದೀವಿ. ದಯವಿಟ್ಟು ಉಪವಾಸ ಸತ್ಯಾಗ್ರಹ ಹಿಂದಕ್ಕೆ ತಗೊಳ್ಳಿ ಅಂತಂದ್ಬಿಟ್ಟು ಆ ಒಂದು ಇದರಿಂದ ಅವರು ವಾಪಸ್ ತಗೊಂಡು, ಇನ್ನು ಹತ್ತಿರದಲ್ಲೇ ಬಜೆಟ್ ಇತ್ತಲ್ಲ, ಆ ಬಜೆಟ್ ಮುಖ ತೋರಿಸಿದ್ರು ಅವರು. ಇದರಲ್ಲಿ ನಮ್ಮ ನಾಯಕರದೇನೂ ತಪ್ಪಿಲ್ಲ. ಯಾಕಂತಂದ್ರೆ ಹಿಂಸೆ ಬೇಡ, ಅಹಿಂಸೆಯಿಂದನೇ ತಗೊಳ್ಳೋಣ, ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿ ನಮ್ಮ ಪೆನ್ಷನ್ ತಗೊಳ್ಳೋಣ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಅಲ್ಲಿ ಅಶೋಕ್ ರಾವತ್ ಆಗಲಿ, ಆಮೇಲೆ ರಮಾಕಾಂತ್ ನರಗುಂದ್ ಸಾಹೇಬರಾಗಲಿ, ಅವರ ಟೀಮ್ ಏನಿದೆ, ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ನಂಜುಂಡೇಗೌಡರಾಗಲಿ, ಈಗ ಒಂದು ತಿಂಗಳಿಗೆ 2 ಸಾರಿ ಮೊದಲನೇ ಭಾನುವಾರ ಲಾಲ್ಬಾಗಲ್ಲಿ, 27 ಅಥವಾ 28ನೇ ತಾರೀಕಿನಂದು PF ಕಚೇರಿ ಮುಂದೆ. ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಮುತುವರ್ಜಿ ತಗೊಂಡು ಎಲ್ಲಾರ್ಗೂ ಗ್ರೂಪ್ಸ್ ಅಲ್ಲಿ ಹಾಕಿ ಎಲ್ಲಾರ್ಗೂ ಫೋನ್ ಮಾಡಿ ತಿಳಿಸಿ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಹೋರಾಟವನ್ನು ಮುನ್ನಡೆಸಬೇಕನ್ನೋ ಉತ್ಸಾಹದಿಂದ ಬರ್ತಾ ಇದ್ದಾರೆ ಈ ವಯಸ್ಸಲ್ಲಿ ಕೂಡ. ಅದಕ್ಕೋಸ್ಕರ ನಾವು ಮುಂದಿನ ಹೋರಾಟಗಳಲ್ಲಿ ಏನೇ ಇದ್ರೂ ಕೂಡ ನಾವು ಅಯ್ಯೋ ಏನಾಯ್ತು ಬಿಡಪ್ಪ, ಬಜೆಟ್ ಅಲ್ಲೂ ಏನಾಗ್ಲಿಲ್ಲ, ಮತ್ತೆ ಮನವಿ ಪತ್ರಗಳು ಕೊಡ್ತಾನೆ ಇದ್ದು ಅದರಲ್ಲೂ ಏನೂ ಆಗ್ಲಿಲ್ಲ. ಮೊನ್ನೆ CBT 237ನೇ CBT ನಡೀತು, ಅದಕ್ಕೋಸ್ಕರ ಒಂದು ಆಸೆ ಇಟ್ಕೊಂಡಿದ್ರು. ಅದು ಕೂಡ ಇನ್ನು CBTಯಲ್ಲಿ ಕೂಡ ನಮ್ಮ ಪೆನ್ಷನರ್ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಲಿಲ್ಲ. ಅದರಿಂದ ಕೂಡ ಅವರೂ ಬೇಜಾರು ಬಿದ್ದಿದ್ದಾರೆ. ಕಮಾಂಡರ್ ಅಶೋಕ್ ರಾವತ್ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ನಾಯಕರು ಬೇಜಾರು ಬಿದ್ದಿದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಮಾರ್ಗ ಅಂತಂದ್ಬಿಟ್ಟು ನನಗನ್ನಿಸ್ತದೆ. ಈ ಮೊದಲು ನಾನು ಹೇಳ್ತಾ ಇದ್ದೆ, ಹೋರಾಟವನ್ನು ತೀವ್ರಗೊಳಿಸೋದು ಒಂದೇ ಒಂದು ದಾರಿ ಅಂತಂದ್ಬಿಟ್ಟು ನಾನು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಇನ್ನೊಂದು ಇಲ್ಲಿ ಮಾತ್ರ ನಾವು ಇದು ಮಾಡಿದ್ರೆ ಅಲ್ಲ, ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಪ್ರೈವೇಟ್ ಸೆಕ್ಟರ್ ನಾವು ಎಲ್ಲ ಸುಮಾರು ಒಂದು 6 ಲಕ್ಷ ಜನ ಇದ್ದಾರೆ. ಏನು EPS 95 ಪೆನ್ಷನ್ ಒಳಪಡ್ತಕ್ಕಂತ ಜನ ಅಂತಂದ್ರೆ 6-6.5 ಲಕ್ಷ ಜನ. ಆದ್ರೆ 6.5 ಲಕ್ಷ ಜನ ಇಲ್ಲಿ ಬರ್ತಾ ಇಲ್ಲ. ಕೆಲವೊಂದು ಬಂದಿರಬಹುದು, ಈಗ ಬೇರೆ ಪ್ರೈವೇಟ್ ಕಂಪನಿಯಿಂದ ಬಂದಿರಬಹುದು, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಆದ್ರೆ ಹೆಚ್ಚಿಗೆ ನಮ್ಮ KSRTC BMTC ಅವ್ರು ಮಾತ್ರನೇ ಪ್ರತಿಯೊಂದು ಹೋರಾಟದಲ್ಲೂ
ಮುಂದೆ ಕಾಣಿಸ್ತಾ ಇರೋದು. ಈಗ ಮುಂದಿನ ಹೋರಾಟದಲ್ಲಿ ಕೂಡ ಬೇರೆ 6 ಲಕ್ಷ ಇದಾರಪ್ಪ, ಅವ್ರು ಯಾರು ಬರ್ಲಿಲ್ಲ ನಾವ್ ಯಾಕಂತ ದಯವಿಟ್ಟು ಅನ್ಕೋಬೇಡಿ.